ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಹೊಸ ಬದುಕು ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಸ್ನೇಹಿತರೆ, ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಸ್ನೇಹಿತರೆ. ಇವರ ಒಂದು ಮಾಹಿತಿಯನ್ನು ನಿಮಗೆ ಸಂಪೂರ್ಣವಾಗಿ ನಾವು ಹೇಳಿಕೊಡ್ತೇವೆ ಸ್ನೇಹಿತರೆ. ನಮಗೆ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು ಸ್ನೇಹಿತರೆ. ಯಾಕೆಂದರೆ ಅವರು ಹೇಳ್ತಾ ಇದ್ದರು, ಒಂದು ಒಳ್ಳೆಯ ಒಂದು ಗೌರ್ಮೆಂಟ್ ಜಾಬ್ ಇರುವಂಥ ಇದ್ದರು ನೋಡಿ ಅಂತ ನಮಗೆ ಒಂದು ಕಮೆಂಟ್ ಮಾಡಿದ್ದಾರೆ ಸ್ನೇಹಿತರೆ. ಅದಕ್ಕಾಗಿ ನಾವು ಅವ್ರಿಗೆ ಕಮೆಂಟ್ ಪ್ರಕಾರ ಒಂದು ಒಳ್ಳೆಯ ಪ್ರೊಫೈಲನ್ನು ನಾವು ತಂದಿದ್ದೇವೆ ಸ್ನೇಹಿತರೆ. ಬನ್ನಿ ನೋಡೋಣ ಸ್ನೇಹಿತರೆ. ಈ ವಿಡಿಯೋವನ್ನು ಪ್ರೊಫೈಲನ್ನು ಕೊನೆಯವರೆಗೆ ನೋಡಿ ಅಂತ ಇವರು ನೇತ್ರಾವತಿಯವರು ಸ್ನೇಹಿತರೆ ಹೇಳಿದ್ದಾರೆ ಸ್ನೇಹಿತರೆ. ಇವರು ಮಂಡ್ಯದಿಂದ ನಮಗೆ ಒಂದು ಮಾಹಿತಿಯನ್ನು ಸೆಂಡ್ ಮಾಡಿದ್ದಾರೆ ಸ್ನೇಹಿತರೆ. ಹೆಸರು ನೇತ್ರಾ, ವಯಸ್ಸು 29, ಊರು ಮಂಡ್ಯ ಅಂತ ಸ್ನೇಹಿತರೆ. ಜಾತಿ ಒಂದು ಲಿಂಗಾಯತರಂತೆ ಸ್ನೇಹಿತರೆ. ಲಿಂಗಾಯತ ಜಾತಿ ಆದರೂ ಪರವಾಗಿಲ್ಲ, ಯಾರಾದರೂ ಜಾತಿ ಆದರೂ ಪರವಾಗಿಲ್ಲ, ನನಗೆ ನಡೆಯುತ್ತದೆ ಅಂತ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ. ಇವರ ಒಂದು ತುಟಿಯ ಬಣ್ಣವನ್ನು ನೋಡಿದ್ದಾರೆ ಸ್ನೇಹಿತರೆ. ಇವರು ಒಂದು ಗುಲಾಬಿ ಬಣ್ಣವನ್ನು ಸ್ನೇಹಿತರೆ ಇವರು ಹೊಂದಿದ್ದಾರೆ ಸ್ನೇಹಿತರೆ. ಇವರ ಒಂದು ಜಡೆಗಳನ್ನು ನೋಡುವುದಾದರೆ ಉದ್ದವಾದ ತುಂಬ ಚೆನ್ನಾಗಿ ಇವರು ಒಂದು ಜಡೆಗಳನ್ನು ಹಾಕಿಕೊಳ್ಳುತ್ತಾರೆ ಸ್ನೇಹಿತರೆ. ಮತ್ತು ಇವರ ಒಂದು ಜಾಬ್ ನೋಡಿದರೆ ಸ್ನೇಹಿತರೆ, ಇವರು ಗೌರ್ಮೆಂಟ್ ಜಾಬನ್ನು ಇವರು ಮಾಡುತ್ತಿದ್ದಾರೆ ಸ್ನೇಹಿತರೆ. ಇವರು ಪ್ರೌಢಶಾಲಾ ಶಿಕ್ಷಕರಾಗಿ ಒಂದು ಒಳ್ಳೆಯ ಹುದ್ದೆಯನ್ನು ಇವರು ಮಾಡಿದ್ದಾರೆ ಸ್ನೇಹಿತರೆ ಅಂತ ಹೇಳ್ಬೋದು ಸ್ನೇಹಿತರೆ. ಮತ್ತು ಇವರ ಒಂದು 45,000 ಇವರ ಒಂದು ವೇತನವನ್ನು ಇವರು ಸಹ ಪಡೆಯುತ್ತಿದ್ದಾರೆ ಸ್ನೇಹಿತರೆ. ತುಂಬ ಒಳ್ಳೆಯ ಒಂದು ವೇತನ ಗೌರ್ಮೆಂಟ್ ಜಾಬಿಂದ ಇವರು ಪಡೆಯುತ್ತಿದ್ದಾರೆ ಸ್ನೇಹಿತರೆ. ಮತ್ತು ಇವರ ಒಂದು ನಮಗೆ ಬಯೋಡಾಟಾ ಕಳಿಸಲಿಕ್ಕೆ ಒಂದು ಮುಖ್ಯವಾದ ಕಾರಣವೇನೆಂದರೆ ಸ್ನೇಹಿತರೆ, ಈ ರೀತಿಯಾಗಿದೆ. ಪ್ರೀತಿಸಿದ ಗೆಳೆಯ ನನಗೆ ಮೋಸ ಮಾಡಿದ್ದಾನಂತೆ ಸ್ನೇಹಿತರೆ. ಅವರಿಗೆ ಒಂದು ಪ್ರೀತಿಸುವಂಥ ಗೆಳೆಯನು ಮೋಸ ಮಾಡಿದ್ದಾನಂತೆ. ಅದಕ್ಕಾಗಿ ನಮಗೆ ಜೀವನ ಬೇಜಾರವಾಗಿದೆ. ಅದಕ್ಕಾಗಿ ಯಾರಾದರೂ ನಮಗೆ ಒಂದು ಒಳ್ಳೆಯ ಹುಡುಗನನ್ನು ಹುಡುಕಿ ಕೊಡಿ ಅಂತ ನಮಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಇವರು ಟೀಚರ್ ಆಗಿ ನೇತ್ರಾವತಿ ಕೆಲಸವನ್ನು ಹೇಗೆ ಮಾಡುತ್ತಾರೆ ಅನ್ನೋದು ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ವಿದ್ಯಾರ್ಥಿಗಳಿಗೆ ಉತ್ತಮವಾದ ಒಂದು ಬೋಧನೆಯನ್ನು ಕೊಡುವುದು ಸ್ನೇಹಿತರೆ. ಅವರು ಉತ್ತಮವಾದಂಥ ಒಂದು ಒಳ್ಳೆಯ ಬೋಧನೆಯನ್ನು ನೇತ್ರಾವತಿಯವರು ಕೊಡ್ತಾರಂತೆ ಸ್ನೇಹಿತರೆ. ಮತ್ತು ಎಲ್ಲರನ್ನು ಪ್ರೀತಿಯಿಂದ ಹೇಳಿಕೊಡುವುದು ಅಂದರೆ ಸ್ನೇಹಿತರೆ, ಮಕ್ಕಳಿಗೆ ಎಲ್ಲವನ್ನು ಸರಿಯಾಗಿ ತಿಳಿಸಿ ಹೇಳಿಕೊಡುವಂಥ ಒಂದು ಕೆಲಸವನ್ನು ಅವರು ಮಾಡುತ್ತಾರಂತೆ ಸ್ನೇಹಿತರೆ. ಮತ್ತು ಅವರ ಒಂದು ಸ್ಕೂಲ್ ಮಕ್ಕಳಿಗೆ ಬೇಜಾರಾಗದಂತೆ ಮನೋರಂಜನೆ ಕೊಡುತ್ತಾ ಪಾಠವನ್ನು ಹೇಳಿಕೊಡ್ತಾರೆ ಸ್ನೇಹಿತರೆ. ಯಾವುದೇ ರೀತಿಯಾಗಿ ಮಕ್ಕಳಿಗೆ ಬೇಜಾರಾಗದೆ, ಯಾವುದೇ ಒಂದು ತೊಂದರೆ ಆಗಲಾರದೆ ಆ ರೀತಿಯಾಗಿ ಒಂದು ಮನೋರಂಜನೆಯ ಜೊತೆಗೆ ಇವರ ಒಂದು ಪಾಠವನ್ನು ಹೇಳಿಕೊಡ್ತಾರಂತೆ ಸ್ನೇಹಿತರೆ. ಇದು ತುಂಬ ಒಳ್ಳೆಯ ಒಂದು ಹುದ್ದೆ ಆಗಿದೆ ಸ್ನೇಹಿತರೆ. ಶಿಕ್ಷಣ ಹುದ್ದೆಯೇ ಸ್ನೇಹಿತರೆ ಇದೇ ರೀತಿಯಾಗಿದೆ. ತುಂಬ ಒಳ್ಳೆಯ ಒಂದು ಉದ್ಯೋಗ ಅಂತಲೇ ಹೇಳ್ಕೋಬೋದು ಸ್ನೇಹಿತರೆ. ಇವರನ್ನು ವಿದ್ಯಾರ್ಥಿಗಳ ಜೀವನವನ್ನು ರೂಪಿಸಲು ಇವರ ತುಂಬ ಕಷ್ಟಪಟ್ಟು ಪ್ರಯತ್ನಪಟ್ಟು ಅವರನ್ನು ಒಬ್ಬ ಒಳ್ಳೆಯ ಒಂದು ಪ್ರಜೆಯನ್ನಾಗಿ ಮಾಡುವಂಥ ಇವರೊಂದು ಒಳ್ಳೆಯ ಕೆಲಸವನ್ನು ಮಾಡುತ್ತಿದ್ದಾರೆ ಸ್ನೇಹಿತರೆ. ನೀವು ಅವರಿಗೊಂದು ನೇತ್ರ ಟೀಚರಿಗೆ ಸ್ನೇಹಿತರೆ ಅವರಿಗೊಂದು ಲೈಕ್ ಆದರೂ ಕೊಡಲೇಬೇಕು ಸ್ನೇಹಿತರೆ. ಕೊಟ್ಟುಬಿಡಿ ಸ್ನೇಹಿತರೆ. ಹುಡುಗ ಹೇಗಿದ್ದರೆ ಅವರಿಗೆ ಇಷ್ಟ ಆಗುತ್ತಾರಂತೆ ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಬನ್ನಿ ನೋಡೋಣ. ಹುಡುಗ ತುಂಬ ಒಳ್ಳೆಯವನಾಗಿರಬೇಕು, ಉತ್ತಮ ಗುಣವನ್ನು ಹೊಂದಿರಬೇಕು ಸ್ನೇಹಿತರೆ. ಹುಡುಗ ಒಳ್ಳೆಯ ಗುಣವನ್ನು ಹೊಂದಿರಬೇಕು ಮತ್ತು ಉತ್ತಮವಾದಂಥ ನಡತೆಯನ್ನು ಸಹ ಹೊಂದಿರಬೇಕು ಅಂತ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ. ಎಲ್ಲರನ್ನು ಪ್ರೀತಿಸುವ ಒಂದು ಗುಣವನ್ನು ಹೊಂದಿರಬೇಕು ಸ್ನೇಹಿತರೆ. ಎಲ್ಲರನ್ನು ಪ್ರೀತಿಸುವಂಥ ಒಂದು ಒಳ್ಳೆಯ ಮನಸ್ಸಿನ ಗುಣ ಇರುವಂಥ ಒಬ್ಬ ವರನನ್ನು ಅವರು ಹುಡುಕುತ್ತಿದ್ದಾರೆ ಸ್ನೇಹಿತರೆ. ಅವರು ಜಾತಿಗಿಂತ ಪ್ರೀತಿ ಬೆಲೆ ಕೊಡುತ್ತಾರಂತೆ. ಅದಕ್ಕಾಗಿ ಅವರು ಜಾತಿಗಿಂತ ಪ್ರೀತಿ ಬೆಲೆ ಕೊಡುವವರು ನನಗೆ ತುಂಬ ಇಷ್ಟವಾಗುತ್ತಾರಂತೆ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ. ದುಡ್ಡು ಇಲ್ಲ ಅಂದರೂ ಪರವಾಗಿಲ್ಲ, ಪ್ರೀತಿಸುವ ಮನಸ್ಸು ಹೊಂದಿರಬೇಕಂತೆ ಸ್ನೇಹಿತರೆ. ದುಡ್ಡು ಇಲ್ಲ ಅಂದರೂ ಪರವಾಗಿಲ್ಲ, ಅವರು ಪ್ರೀತಿಸುವಂಥ ಒಂದು ಒಳ್ಳೆಯ ಮನಸ್ಸನ್ನು ಹೊಂದಿರಬೇಕೆಂದು ಅವರ ಒಂದು ಬಯಕೆಯಾಗಿದೆ ಸ್ನೇಹಿತರೆ. ಯಾವುದೇ ಜಾತಿ ಇದ್ದರೂ ಪರವಾಗಿಲ್ಲ, ನಾನು ಒಪ್ಪಿಕೊಳ್ಳುತ್ತೇನೆ ಅಂತ ಒಂದು ಒಪ್ಪಿಗೆಯನ್ನು ಅವರು ಕೊಟ್ಟಿದ್ದಾರೆ ಸ್ನೇಹಿತರೆ. ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಮತ್ತು ಮನೆ ಕೆಲಸವನ್ನು ಎಲ್ಲವನ್ನು ಮಾಡಬೇಕಂತ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ. ಅವರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಮತ್ತು ಮನೆಯಲ್ಲಿರುವಂಥ ಎಲ್ಲ ಕೆಲಸವನ್ನು ಮಾಡುವಂಥ ಒಬ್ಬ ವರವನ್ನು ಅವರು ಹುಡುಕುತ್ತಿದ್ದಾರೆ ಸ್ನೇಹಿತರೆ. ಇವೆಲ್ಲ ಗುಣವನ್ನು ಅವರಲ್ಲಿ ಇದ್ದರೆ ನಾನೇ ಖುದ್ದಾಗಿ ಅವರನ್ನು ಸಂಪರ್ಕ ಮಾಡುತ್ತೇನೆ ಅಂತ ನಮಗೊಂದು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ತುಂಬ ಚೆನ್ನಾಗಿದೆ. ನಿಮಗೆ ಅವರು ಖುದ್ದಾಗಿ ಅವರು ನಿಮ್ಮ ಜೊತೆ ಮಾತಾಡುತ್ತಾರೆ ಅಂತ ಅವರೊಂದು ಭರವಸೆಯನ್ನು ಸಹ ಇವರು ಕೊಟ್ಟಿದ್ದಾರೆ ಸ್ನೇಹಿತರೆ. ಇಷ್ಟು ಇವರ ಒಂದು ಸಂಪೂರ್ಣವಾದ ಮಾಹಿತಿಯಾಗಿತ್ತು. ನಿಮಗೆ ಇಷ್ಟವಾದರೆ ಖಂಡಿತವಾಗಿ ಸ್ನೇಹಿತರೆ ಅವರಿಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹೇಳಿ ನಿಮಗೆ ಇಷ್ಟವಾಗಿದೆ ಇಲ್ಲೋ ಅಂತ. ಮತ್ತು ಅವರು ನಿಮಗೆ ಇಷ್ಟವಾಗಿದ್ದರೆ ಖಂಡಿತವಾಗಿ ಅವರೇ ನಿಮಗೆ ಖುದ್ದಾಗಿ ಭೇಟಿಯಾಗಿ ನಿಮ್ಮನ್ನು ಸಂಪರ್ಕ ಮಾಡುತ್ತಾನಂತೆ ನಮಗೆ ಒಂದು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.